ವೆಲ್ಕಮ್ ಬ್ಯಾಕ್. ನಿನ್ನೆ ಇಡೀ ದಿನ ಇಡಿ ದಾಳಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆದ್ರು. ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸೋದಕ್ಕೆ ಮುಂದಾಗಿದ್ದಾರಂತೆ. 9 ಜಿಲ್ಲೆಯಲ್ಲಿ ಬರೋಬ್ಬರಿ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕಲಬುರಗಿ, ಮಂಡ್ಯ, ಚಿತ್ರದುರ್ಗ, ಧಾರವಾಡದಲ್ಲೂ ಕೂಡ ದಾಳಿಯಾಗಿದೆ. ಬೆಳಗಾವಿ, ದಾವಣಗೆರೆ, ಕೋಲಾರ, ಮೈಸೂರಿನಲ್ಲೂ ಕೂಡ ನಿರಂತರವಾಗಿ ಶೋಧ ಆಗ್ತಾ ಇದೆಯಂತೆ. ಹಾಸನ, ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಲೋಕಾಯುಕ್ತ ದಾಳಿ ಯಾವ ಕಾರಣಕ್ಕೆ ಅಂದ್ರೆ, ಈ ಭ್ರಷ್ಟ ಅಧಿಕಾರಿಗಳು ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಈ ಆದಾಯ ಮೀರಿ ಆಸ್ತಿ ಗಳಿಕೆ, ಬರೋ ಸಂಬಳಕ್ಕಿಂತಲೂ ಕೂಡ ಗಿಂಬಳದಲ್ಲಿ ಈ ಆಸ್ತಿ ಗಳಿಕೆ ಮಾಡಿರ್ತಾರೆ ಅನ್ನುವಂಥ ಗಂಭೀರ ಆರೋಪ. ಕೆಲವರು ದೂರು ಕೂಡ ಕೊಟ್ಟಿರ್ತಾರೆ. ಕೆಲವೊಂದು ಕಡೆ ಈ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತದ ಮೊರೆ ಹೋಗಿರ್ತಾರೆ. ಲಂಚ ಕೇಳ್ತಿದ್ದಾರೆ ಸರ್, ಕೆಲಸ ಆಗ್ತಾ ಇಲ್ಲ ಅಂತ. ಆ ದೂರಿನ ಆಧಾರದ ಮೇಲೆ ರೆಡ್ ಹ್ಯಾಂಡ್ ಆಗಿ ಕೂಡ ಕೆಲ ಭ್ರಷ್ಟ ಅಧಿಕಾರಿಗಳನ್ನ ಬಲೆಗೆ ಬೀಸಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬಟ್ ಈಗ ಆದಾಯ ಮೀರಿ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. 9 ಜಿಲ್ಲೆಯಲ್ಲಿ ಬರೋಬ್ಬರಿ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರೋದು. ಸಾಯಂಕಾಲದ ಹೊತ್ತಿಗೆ ಯಾವ್ಯಾವ ಅಧಿಕಾರಿ ಮನೆಯಲ್ಲಿ ಏನೇನ್ ಪತ್ತೆ ಆಯ್ತು ಅಂದ್ರೆ, ಎಲ್ಲೆಲ್ಲೋ ಈ ಹಿಂದೆ ಗಮನಿಸಿದ್ರೆ ನಾವು ಕೆಜಿ ಬಂಗಾರ, ಕೆಜಿ ಬೆಳ್ಳಿ, ಹಾರ್ಡ್ ಕ್ಯಾಶ್, ಲಕ್ಷ ಹಣ ಎಲ್ಲೆಲ್ಲೋ ಪತ್ತೆ ಆಗ್ಬಿಡುತ್ತೆ ನಿವಾಸದಲ್ಲಿ. ಹಾಗಾಗಿ ಸಾಯಂಕಾಲದ ಹೊತ್ತಿಗೆ ಅಂತ ದೃಶ್ಯಗಳು ನೋಡೋದಕ್ಕೆ ಸಿಗಬಹುದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಲಬುರಗಿಯ ಬಸವರಾಜ್ ಮಾಗಿ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ ಅಂತೆ. ಬಿಬಿಎಂಪಿ ಸಹಾಯಕ ಆಯುಕ್ತ ಆಗಿರುವ ಬಸವರಾಜ್ ಅವರ ಮನೆಯಲ್ಲಿ ಪತ್ತೆಯಾಗಿರೋದು 12.5 ಲಕ್ಷದ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕ್ಯಾಸಿನೋ ಮೆಂಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಅಂತೆ ಅವರ ನಿವಾಸದಲ್ಲಿ. ಬೇನಾಮಿ ಆಸ್ತಿ ಮಾಡಿಟ್ಟಿರುವ ಬಸವರಾಜ್ ಮಾಗಿ ಸುಮಾರು 10 ಎಕರೆಗೂ ಅಧಿಕ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪಾಳ ಗ್ರಾಮದಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನೋಡಿ, ಇದೆ ಕ್ಯಾಸಿನೋ ಕಾಯಿನ್ಸ್ ಅಂತೆ, ಮೆಂಬರ್ಶಿಪ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಅಂತೆ. ಅಕ್ರಮ ಆಸ್ತಿ ಗಳಿಕೆ ಆಗಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಕಾರಣ 100 ಎಕರೆ ಜಮೀನು ಇವರ ಹೆಸರಲ್ಲಿ ಇರೋದು. ಹೇಗ್ ಬಂತು ಪ್ರಶ್ನೆ, ಅದಕ್ಕೆ ಸೂಕ್ತ ದಾಖಲೆ ಕೊಡಬೇಕು. ಬರೋ ಸಂಬಳದಲ್ಲಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಸೋರ್ಸ್ ಆಫ್ ಇನ್ಕಮ್ ಏನು? ಇಷ್ಟೆಲ್ಲ ಆಸ್ತಿ ಹೇಗೆ ಗಳಿಕೆ ಮಾಡಿದ್ರಿ ನೀವು? ಎಲ್ಲಿಂದ ಬಂತು ದುಡ್ಡು? ಇದೆಲ್ಲವೂ ಕೂಡ ಪ್ರಶ್ನೆ. ಕಲಬುರಗಿಯಲ್ಲೇ ಆಗ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಕುರಿತಂತೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಓಂ ಪ್ರಕಾಶ್, ಏನ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಕಲಬುರಗಿಯಲ್ಲಿ? ಶ್ರುತಿ, ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದಡಿಯಲ್ಲಿ ಏನು ಬೆಂಗಳೂರಿನ ಬಿಬಿಎಂಪಿ ಮಹದೇವಪುರ ವಿಭಾಗದ ಸಹಾಯಕ ಆಯುಕ್ತರಾಗಿರುವಂಥ ಬಸವರಾಜ್ ಮಾಗಿ ಅವರಿಗೆ ಮನೆ ಮೇಲೆ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರು, ಕಲಬುರಗಿ ಸೇರಿ ಒಟ್ಟು 9 ಕಡೆ, ಅಂದರೆ ಬಸವರಾಜ್ ಮಾಗಿ ಅವರಿಗೆ ಸೇರಿದ 9 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಲಬುರಗಿಯ ಎಂ ಬಿ ನಗರದಲ್ಲಿರುವಂಥ ನಿವಾಸ ಏನಿದೆ, ಇಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು. ಇದು 3 ಅಂತಸ್ತಿನ ಬಿಲ್ಡಿಂಗ್ ಆಗಿರುವಂಥದ್ದು. ಇದು ಮೊದಲ ಮಹಡಿ ಮತ್ತು ಕೆಳ ಮಹಡಿ, ಗ್ರೌಂಡ್ ಫ್ಲೋರ್ ಇದೆರಡೂ ಕೂಡ ಏನು ಬಾಡಿಗೆಗೆ ಕೊಟ್ಟಿರುವಂಥದ್ದು. 3ನೇ ಮಹಡಿಯಲ್ಲಿ ಬಸವರಾಜ್ ಮಾಗಿ ಅವರು ಇರುವಂಥದ್ದು. ಅಂದರೆ ಬೆಂಗಳೂರಿಂದ ಆಗಾಗ ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಉಳ್ಕೊಳ್ಳೋದಕ್ಕಂತೇಳಿ 3ನೇ ಮಹಡಿ ಇಟ್ಟಿರುವಂಥದ್ದು. ಆ 3ನೇ ಮಹಡಿಯಲ್ಲಿ ಇದೀಗ ಲೋಕಾಯುಕ್ತ DYSP ಮಂಜುನಾಥ್ ನೇತೃತ್ವದ ತಂಡ ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನೊಂದು ಕಲಬುರಗಿಯ KHB ಕಾಲೋನಿಯಲ್ಲಿ ಒಂದು ಮನೆ ಇದೆ, ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದ್ರ ಜೊತೆಗೆ ಇವರ ಸ್ವಂತ ಊರು ಕಲಬುರಗಿ ತಾಲೂಕಿನ ಪಾಳ ಗ್ರಾಮದಲ್ಲಿರುವಂಥದ್ದು. ಅಲ್ಲೂ 2 ಟೀಮ್ ಇರುವಂಥದ್ದು. ಒಂದು ಪಾಳ ಗ್ರಾಮದಲ್ಲಿ ಇವರ ಮನೆಯಲ್ಲಿ ತಪಾಸಣೆ ನಡೆಸ್ತಾ ಇರುವಂಥದ್ದು, ಮತ್ತೊಂದು ಕಡೆ ಫಾರ್ಮ್ ಹೌಸ್ ಅಲ್ಲೂ ಕೂಡ ತಪಾಸಣೆ ನಡೆಸ್ತಾ ಇರುವಂಥದ್ದು. ಕಲಬುರಗಿಯ ಮನೆಯಲ್ಲಿ ತಪಾಸಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಸವರಾಜ್ ಮಾಗಿ ಒಂದು ರೀತಿಯಾಗಿ ಮೋಜು ಮಸ್ತಿಯ ಅಧಿಕಾರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಆತ ಬಹಳ ಶೋಕಿ ಜೀವನವನ್ನ, ಆಡಂಬರದ ಜೀವನವನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದ. ಹಾಗಾಗಿಯೇ ಆತನ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರುವಂಥದ್ದು. ಡೆಲ್ಟಿನೋ ಅನ್ನುವಂಥ ಒಂದು ಕ್ಯಾಸಿನೋದಲ್ಲಿ ಆತ ಮೆಂಬರ್ಶಿಪ್ ಹೊಂದಿರುವಂಥದ್ದು. ಮೆಂಬರ್ಶಿಪ್ ಕಾರ್ಡ್ ಕೂಡ ಪತ್ತೆಯಾಗಿರುವಂಥದ್ದು. ಸುಮಾರು ಕಲಬುರಗಿಯ ನಿವಾಸದಲ್ಲೇ 12.5 ಲಕ್ಷ ಮೌಲ್ಯದ ಏನು ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 5 ಕಡೆ, ಅಂದರೆ ಬೆಂಗಳೂರಿನ ಮಹದೇವಪುರ ಮನೆ ನಿವಾಸ ಸೇರಿದಂತೆ 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಅಲ್ಲೂ ಕೂಡ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿರುವಂಥದ್ದು. ಕಲಬುರಗಿಯ SP ಮತ್ತು DYSP
ಇಬ್ಬರು ಕೂಡ ಬೆಂಗಳೂರಲ್ಲೇ ಬೀಡು ಬಿಟ್ಟಿರುವಂಥದ್ದು. ಇಲ್ಲೂ ಕೂಡ ಆ ಕೆಶಿನೋ ಕಾಯಿನ್ಸ್ ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಇನ್ನೂ ಕೂಡ ಆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೇ ಲೋಕಾಯುಕ್ತ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲೂ ಕೂಡ ದಾಳಿಯಾಗಿದೆ. ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯತ್ AWಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಹದೇವ್ ಬನ್ನೂರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಟ್ ಇದು ಎರಡನೇ ಟೈಮ್ ಅಂತೆ. ಮೊದಲು ಕೂಡ ದಾಳಿ ಆದಂತಹ ಸಂದರ್ಭದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಹಣ ಜಪ್ತಿ ಮಾಡಿದ್ರು ಅವರ ನಿವಾಸದಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಮತ್ತೊಂದು ಸಾರಿ ಅವ್ರದೇ ನಿವಾಸದಲ್ಲಿ ದಾಳಿಯಾಗಿರೋದು. ಈ ಹಿಂದೆ 27 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ರು ಬನ್ನೂರ್ ಅವರ ನಿವಾಸದಲ್ಲಿ ಜಿಲ್ಲಾ ಪಂಚಾಯತ್ AWE. ಈಗ ಮತ್ತೊಮ್ಮೆ ಅವ್ರದೇ ನಿವಾಸದಲ್ಲಿ ಶೋಧಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಕಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಆದ್ರೆ ಸರ್ಕಾರಿ ಕೆಲಸದಲ್ಲೇ ಹೇಗೆ ದುಡ್ಡು ಮಾಡೋದು ಅನ್ನೋದನ್ನ ಇವರೆಲ್ಲ ತೋರಿಸ್ಕೊಡ್ತಾರೆ. ಬಡ ಜನರಿಂದ ದುಡ್ಡು ಮಾಡಿಕೊಂಡು ಅಕ್ರಮ ಆಸ್ತಿ ಗಳಿಕೆ ಮಾಡಿರುವ ವಿಚಾರ. ಐವತ್ತಾರು ಕಡೆ ಲೋಕಾಯುಕ್ತ ದಾಳಿ. ಆಮೇಲೆ ಕೊನೆಗೆ ಸಿಕ್ಕ ಈಗ ಅದು ಏನಾಗ್ಬಿಡ್ತದೆ, ಈಗ ಇಷ್ಟೆಲ್ಲ ದುಡ್ಡು ಗಿಡ್ಡು ಮತ್ತೊಂದು ಇಷ್ಟು ಆಸ್ತಿ ಪತ್ತೆ ಮತ್ತೊಂದು, ನಮಗೆ ಅದು ಸೆನ್ಸೇಷನಲ್ ಸುದ್ದಿ ಆಗತ್ತಷ್ಟೇ. ನೋಡಿ ಅವನಿಗೆ 10 ಸೈಟ್ ಇತ್ತಂತೆ, ಅಯ್ಯೋ ನಮ್ಮ ತಲೆಯಲ್ಲಿ ಪಾಪ ಜನರ ತಲೆಯಲ್ಲಿ ಹೆಂಗೆ ಅಂತಂದ್ರೆ ಅದನ್ನೆಲ್ಲ ತಗೊಂಡ್ಬಿಡುತ್ತಾರೆ ಅಂತ. ಸರ್ಕಾರ ಏನಾಗಲ್ಲ, ಅವ್ರು ಅದಕ್ಕೆ ದಾಖಲೆ ಇಟ್ಟಿರ್ತಾರೆ, ಅವರು ಸ್ಮಾರ್ಟ್ ಆಗಿರ್ತಾರೆ ನಮಗಿಂತ. ಅದಕ್ಕೆ ಹೇಳೋದು ಸ್ವಲ್ಪ ನಾವು ಕೂಡ ಸ್ವಲ್ಪ ಜ್ಞಾನವನ್ನು ಹೆಚ್ಚಿಸ್ಕೊಂಡ್ರೆ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಅದಕ್ಕೆ ಅವ್ರಿಗೆ ಎಲ್ಲ ಲೂಪ್ ಹೋಲ್ಸ್ ಗೊತ್ತಿರ್ತದೆ. ನಮಗೆ ಒಂಥರ ಆಮೇಲೆ ಈ ದೊಡ್ಡವ್ರ ಮೇಲೆ ಒಂದು ಅಟ್ಯಾಕ್ ಆದಾಗ ಅವ್ರ ಮೇಲೆ ಆಯ್ತಲ್ಲವ ಅನ್ನೋಂಥದ್ದು ಒಂದಿರುತ್ತೆ. ಹಂಗಲ್ಲ, ಅವರು ವಾಪಸ್ಸೆಲ್ಲ ತಗೋತಾರೆ ಆ ದುಡ್ಡನ್ನ. ಎಲ್ಲೋ ಯಾರು ಸಿಕ್ಕಾಕೊಳ್ಳೋದು, ಯಾರು ಕಾರ್ಕುನ, ಯಾರೋ ಒಬ್ಬ ಸಣ್ಣವ ಸಿಕ್ಕಾಕೋತಾನೆ. ನಾನು ಪದೇ ಹೇಳ್ತಾ ಇದ್ದೀನಿ, ದೊಡ್ಡ ತಿಮಿಂಗ್ಲ ನಾವು ಹಾಕ್ತೀವಿ, ದೊಡ್ಡ ತಿಮಿಂಗ್ಲ ಬೇಟೆ ಅಂತ. ಎಷ್ಟಿತ್ರಿ 25 ಲಕ್ಷ ಅಂತ, 25 ಕೋಟಿ ಅಂತೆ. ಅವ ಅದಕ್ಕೆಲ್ಲ ಲೆಕ್ಕ ಕೊಡ್ತಾನೆ. ನಮ್ಮ ಅಜ್ಜಿದು ಮೊದಲ ಟೈಮಲ್ಲಿ ಬಂತು, ಅದು ಟೈಮಲ್ಲಿ ಬಂತು, ಈ ಟೈಮಲ್ಲಿ ಬಂತು. ಇದು ನೋಡೋಕೆ ಮಾತ್ರ ಚಂದ್ರ ವೀಕ್ಷಕರೇ, ನೋಡೋಕೆ ಮಾತ್ರ ಈ ಥರ ಇಲ್ಲಿ ಪತ್ತೆ ಆಯಿತು ಮತ್ತೊಂದಾಯಿತು ಅಂತೇಳಿ ಎಲ್ಲ ವಾಪಸ್ ಅವ್ರಿಗೆ ಬರುತ್ತೆ ಆ ದುಡ್ಡು. ಎಲ್ಲೋ ಸಣ್ಣ ಪುಟ್ಟ 100 ರೂಪಾಯಲ್ಲಿ 1 ರೂಪಾಯಿ ಬಂದಿರ್ಬೋದು ಅಷ್ಟೇ ಸರ್ಕಾರದ ವಶಕ್ಕೆ. ಕೆಲವು ಇಲ್ಲ ಅಂತಲ್ಲ, ಕೆಲವು ವಿಪರೀತವಾಗಿರುವಂಥದ್ದು ನಡೆದದ್ದಿದೆ. ಆದರೆ ಈ ರೀತಿ ಲೋಕಾಯುಕ್ತ ದಾಳಿ ಆಗೋದು ಅದರ ಅರ್ಥ ಏನ್ರಿ? ನಿಜವಾಗಿ ಅಧಿಕಾರಿಗಳೆಲ್ಲ ಎಕ್ಸಿಕ್ಯೂಟಿವ್ಸ್ ನಮ್ಮ ಜನರಿಗ ಕೆಲಸ ಮಾಡಬೇಕು. ಈ ವ್ಯವಸ್ಥೆ ಇರೋದು, ಪೊಲೀಸ್ ಇರೋದು ಯಾಕೆ? ಇಡೀ ಕಾನೂನು ವ್ಯವಸ್ಥೆನ ಪಾಲಿಸೋದಕ್ಕೆ. ಅಧಿಕಾರಿಗಳಿರೋದು ಯಾಕೆ? ಈಗ ಯಾವುದಾದ್ರೂ ಒಂದು ಸರ್ಕಾರ ಒಂದು ಹೊಸ ಯೋಜನೆಯನ್ನು ತರುತ್ತೆ. ಈಗ ನಾನು ಹೇಳಿದ್ನಲ್ವಾ, ಈ ನಿಗಮ ಮಂಡಳಿ, ಅಲ್ಲಿ ಅಧಿಕಾರಿಗಳು ಜನರಿಗೆ ತಲುಪಿಸ್ಬೇಕು. ನೀವೇ ದುಡ್ಡು ತಿಂತಾ ಇದ್ರೆ ಜನಗಳಿಗೆ ಯಾರು ತಲುಪಿಸೋರು? ಆಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮುಖ್ಯಮಂತ್ರಿ ಆಗಿದ್ದವರು ಮತ್ತೊಬ್ಬರು ಮುಲಾಜು ನೋಡಬಾರ್ದು, ತೆಗೆದು ಬಿಸಾಕಬೇಕು. ಕೊಡ್ರಿ ಶಿಕ್ಷೆ. ಈಗ ದರ್ಶನ ವಿಚಾರದಲ್ಲಿ CM ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಲೇ ಇಲ್ಲ, ಮಾಡ್ಕೊಂಡೋಗಿ ನಿಮಗೇನು ಅಂತೇಳಿ. ಇಲ್ಲೂ ಹಾಗೆ ಆಗಬೇಕು. ಬೇಸರ ಆಗಿದ್ದೇನು ಗೊತ್ತಾ ಸರ್, ಮುಖ್ಯಮಂತ್ರಿಗಳೇ ಅಥವಾ ಉಪಮುಖ್ಯಮಂತ್ರಿಗಳೇ, ನೀವು ಸರ್ಟಿಫಿಕೇಟ್ ತಗೊಂಡಾಗ ಹಿಂಗೆ ತಗೊಂಡ್ರಲ್ಲ ಅವರ ರಾಜೀನಾಮೆಯನ್ನು, ಹಂಗಾಗಬಾರ್ದು. ನೀವು ಅವರು ಅಹಿಂದ ನಾಯಕ, ನೀವು ಇಡೀ ಅಹಿಂದ ಸಮಾಜ ನಿಮ್ಮ ಜೊತೆ ಇದೆ. ಹಾಗಿದ್ದ ಪಕ್ಷದಲ್ಲಿ ಆ ದಲಿತರ ದುಡ್ಡು, SC STಗಳ ದುಡ್ಡು, ಅದನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರಿ. ನೀವೇ ಮಾಡಿದ್ದದು, ಇಲ್ಲ ಅಂತಲ್ಲ. ಅಂದರೆ ಆ ಒಂದು ಯೋಜನೆ ಮಾಡಿದ್ದು ಕೂಡ ನೀವು 2016ರಲ್ಲಿ ಅದನ್ನೇ ಬಳಸ್ಕೊಂಡ್ರಿ. ನಂಬರ್ 1. ಈಗ STಗಳ ದುಡ್ಡು ನಿಮ್ಮನ್ನು ಹೊತ್ತು ಮರೀತಾರೆ ಅವರು. ಆ ಮಕ್ಕಳಿಗೆ ಸಿಗಬೇಕಿತ್ತಲ್ಲ ಸ್ಕಾಲರ್ಶಿಪ್ಪು, ಆ ಮಕ್ಕಳಿಗೆ ಸಿಗಬೇಕಿತ್ತಲ್ಲ. ಸೊ ಲೋಕಾಯುಕ್ತ ದಾಳಿ ಆಗಲಿ ಮತ್ತೊಂದಾಗಲಿ, ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ಒಂದು ಅಪಾರವಾದಂಥ ವಿಶ್ವಾಸ ಇದೆ.